ಮಾರ್ಚ್ 13. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ ವಿಷಯಗಳಿಗಾಗಿ ಓಡುವುದು. ಮೋನಿಕಾ ಲಾ ರೋಸ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಇಬ್ರಿಯರಿಗೆ ಅಧ್ಯಾಯ 11 ವಚನ 39ರಿಂದ ಇಬ್ರಿಯರಿಗೆ ಅಧ್ಯಾಯ 12 ವಚನ 3ರವರೆಗೆ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನೂ ಹತ್ತಿಕೊಳ್ಳುವ ಪಾಪವನ್ನೂ ನಾವೂ ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನೂ ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಮುಖ್ಯವಚನ: ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಇಬ್ರಿಯರಿಗೆ ಅಧ್ಯಾಯ 12 ವಚನ 1. ನನ್ನ ಸ್ನೇಹಿತೆ ಇರಾ ಅವರ ಸ್ಟೇಟಸ್ ಅಪ್ಡೇಟ್ನಲ್ಲಿ ಹರಿದು ಹೋಗದಿರಲು ಅಸಾಧ್ಯವಾಗಿತ್ತು. ಉಕ್ರೇನಿನ ಮುತ್ತಿಗೆ ಹಾಕಿದ ರಾಜಧಾನಿ ಕೈವ್ನಲ್ಲಿರುವ ತನ್ನ ಮನೆಯನ್ನು ತೊರೆದ ಕೆಲವೇ ದಿನಗಳಲ್ಲಿ 2022ರಲ್ಲಿ ಪೋಸ್ಟ್ ಮಾಡಲಾಗಿದ್ದು, ಓಟದ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ತನ್ನ ದೇಶದ ಧ್ವಜವನ್ನು ಎತ್ತುವ ಹಿಂದಿನ ಚಿತ್ರವನ್ನು ಅವಳು ಹಂಚಿಕೊಂಡಿದ್ದಾಳೆ. ಅವರು ಬರೆದಿದ್ದಾರೆ: ನಾವೆಲ್ಲರೂ ನಮ್ಮ ಸಾಮರ್ಥ್ಯದ ಅತ್ಯುತ್ತಮ ಮ್ಯಾರಥಾನ್ ಅನ್ನು ಜೀವನ ಎಂದು ಕರೆಯುತ್ತೇವೆ. ಈ ದಿನಗಳಲ್ಲಿ ಅದಕ್ಕಿಂತಲೂ ಉತ್ತಮವಾಗಿ ನಡೆಸೋಣ. ನಮ್ಮ ಹೃದಯದಲ್ಲಿ ಎಂದಿಗೂ ಸಾಯದ ಸಂಗತಿಯೊಂದಿದೆ. ಮುಂದಿನ ದಿನಗಳಲ್ಲಿ ನನ್ನ ಸ್ನೇಹಿತೆ ಆ ಓಟವನ್ನು ಮುಂದುವರಿಸಿದ ಹಲವು ವಿಧಾನಗಳನ್ನು ನಾನು ನೋಡಿದೆನು. ಏಕೆಂದರೆ ಅವಳು ತನ್ನ ದೇಶದಲ್ಲಿ ಬಳಲುತ್ತಿರುವವರಿಗೆ ಹೇಗೆ ಪ್ರಾರ್ಥಿಸಬೇಕು ಮತ್ತು ಬೆಂಬಲಿಸಬೇಕು ಎಂಬುದರ ಕುರಿತು ನಮಗೆ ಅಪ್ಡೇಟ್ ಮಾಡುತ್ತಿದ್ದಳು. ಇರಾ ಅವರ ಮಾತುಗಳು ಇಬ್ರಿಯರಿಗೆ ಅಧ್ಯಾಯ 12ರಲ್ಲಿ ವಿಶ್ವಾಸಿಗಳಿಗೆ ಪರಿಶ್ರಮದಿಂದ ಓಡಲು ಕರೆಗೆ ಹೊಸ ಆಳವನ್ನು ತಂದವು. ಆ ಕರೆಯು ನಂಬಿಕೆಯ ವೀರರ ಅಧ್ಯಾಯ 11ರ ಚಲಿಸುವ ಖಾತೆಯನ್ನು ಅನುಸರಿಸುತ್ತದೆ. ಸಾಕ್ಷಿಗಳ ದೊಡ್ಡ ಮೇಘ. ಅವರು ಧೈರ್ಯದಿಂದ ನಿರಂತರ ನಂಬಿಕೆಯಿಂದ ಬದುಕುತ್ತಿದ್ದರು. ತಮ್ಮ ಪ್ರಾಣಕ್ಕೆ ಅಪಾಯವಿದೆ, ಆದರೂ ಅವರು ಕೇವಲ ಮತ್ತು ದೂರದಿಂದ ದೇವರ ವಾಗ್ದಾನಗಳನ್ನು ಸ್ವಾಗತಿಸಿದರು. ಅವರು ಶಾಶ್ವತವಾದದ್ದಕ್ಕಾಗಿ ಬದುಕುತ್ತಿದ್ದರು, ಎಂದಿಗೂ ಸಾಯುವುದಿಲ್ಲ. ಯೇಸುವಿನಲ್ಲಿರುವ ಎಲ್ಲ ವಿಶ್ವಾಸಿಗಳು ಅದೇ ರೀತಿಯಲ್ಲಿ ಜೀವಿಸಲು ಕರೆಯುತ್ತಾರೆ. ಏಕೆಂದರೆ ದೇವರ ರಾಜ್ಯದ ಶಾಲೋಮ್, ಅಭಿವೃದ್ಧಿ ಮತ್ತು ಶಾಂತಿ ನಮ್ಮೆಲ್ಲರನ್ನೂ ಅನುಗ್ರಹಿಸಲು ಯೋಗ್ಯವಾಗಿದೆ ಮತ್ತು ಕ್ರಿಸ್ತನ ಉದಾಹರಣೆ ಮತ್ತು ಶಕ್ತಿಯು ನಮ್ಮನ್ನು ಪೋಷಿಸುತ್ತದೆ. ಧೈರ್ಯಶಾಲಿ ನಂಬಿಕೆಯ ಯಾವ ಉದಾಹರಣೆಗಳನ್ನು ನೀವು ನೋಡಿದ್ದೀರಿ? ಯೇಸುವಿನ ಮಾದರಿಯು ನಿಮಗೆ ಹೇಗೆ ಭರವಸೆಯನ್ನು ನೀಡುತ್ತದೆ? ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ಹೃದಯ ವಿದ್ರಾವಕ ಸಂದರ್ಭಗಳಲ್ಲಿ ನಿಮ್ಮ ಜನರ ನಂಬಿಕೆ ಮತ್ತು ಧೈರ್ಯವನ್ನು ನೋಡಿದಾಗ ವಾಕ್ಯಗಳು ನನಗೆ ವಿಫಲವಾಗುತ್ತವೆ. ಹಾಗೆ ನಿನ್ನನ್ನು ಅನುಸರಿಸಲು ನನಗೆ ಧೈರ್ಯವನ್ನು ಕೊಡು. ಆಮೇನ್.